ಇನ್ನು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಕ್ಷಮೆ ಕೇಳದೆ ಮೊಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಕಮಲ್ ಹಾಸನ್. ಈ ನಡುವೆ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲ್ ಕೂಡ ಹೋಗಿದ್ದಾರೆ. ಜೂನ್ 5ರಂದು ರಿಲೀಸ್ ಆಗಲಿರುವಂತಹ ಅವರ ಸಿನಿಮಾಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು, ಸುಸೂತ್ರವಾಗಿ ರಿಲೀಸ್ ಆಗುವಂತೆ ಸೂಚನೆ ಕೊಡಿ ಅಂತ ಕೋರ್ಟ್ನ ಕೇಳ್ಕೊಂಡಿದ್ದಾರೆ. ಏನು ಅಲ್ಲಿಂದ ಏನು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಇದು ಭಾಷೆ ಸಮಸ್ಯೆ, ನಾಡಿನ ಸಮಸ್ಯೆ ಆಗಿರೋದ್ರಿಂದ ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವಿ. ನಾವೇ ಸ್ವಯಂ ಘೋಷಿತರಾಗಿ ನಾವು ಥಿಯೇಟರ್ಗಳಲ್ಲಿ ಹಾಕೋದಿಲ್ಲ. ಸರ್ಕಾರನೂ ನಮ್ಗೆ ಕೈ ಜೋಡಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಮಲ್ ಹಾಸನ್ ತಪ್ಪು ಮಾಡ್ತಾ ಇದ್ದಾರೆ. ಅವರೇನು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್. ಕಮಲ್ ಹಾಸನ್ ಕ್ಷಮೆ ಕೇಳದೆ ಇದ್ರೆ ಅವ್ರ ಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ಖಂಡಿತ ಬಿಡೋದಿಲ್ಲ. ಯಾವುದೇ ಕಾರಣ ಯಾವತ್ತೂ ಇನ್ನ ಕಮಲ್ ಹಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು, ಕನ್ನಡ ಸಂಘಟನೆಗಳು ಕೊಡಬಾರ್ದು. ಅದು ಪೂರ್ತಿ ಬೆಂಬಲವನ್ನ ನಾವು ಕೊಡ್ತೀರಿ. ಯಾರೇ ಆದರೂ ಕೂಡ ಈ ವಿಚಾರಕ್ಕೆ ಬಂದಾಗ ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಬೇಕು. I don't want to make this a political issue. We all are neighbors. We all have to work together, live together. Our water. Don't make this political issue. Okay? TK said it. Over. ಸರ್ ಅವ್ರು ಮಾತಾಡಿರೋ Over. ನಾನು ಮೇಕೆದಾಟು ಮಾಡಿದಾಗ ಕರೆದೆ ಯಾರು ಬರಲಿಲ್ಲ, ಎಲ್ಲ ನಟ್ಟು ಬೋಲ್ಟು ರಿಪೇರಿ ಮಾಡಬೇಕು ಮಾಡಬೇಕು ಅಲ್ಲ. ಈಗ ಯಾರ್ಯಾರು ನಟ್ಟು ಬೋಲ್ಟ್ ರಿಪೇರಿ ಮಾಡಬೇಕು? ನಿಮಗೆ ಬೇಕಾದಾಗ ನಿಮ್ಮ ಸ್ವಾರ್ಥ ಮತ್ತು ರಾಜಕಾರಣ ಮತ್ತು ನಿಮ್ಮ ಮೈತ್ರಿ ಮತ್ತು ನಿಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ರಾಜಕಾರಣ ಮಾಡಬಾರ್ದು. ನೆರೆ ಹೊರೆ ಹಿಸ್ಟ್ರಿ ಗೊತ್ತಿಲ್ಲ. ಆ ನೆರೆ ಹೊರೆಯವರ ಹತ್ರ ಮೇಕೆದಾಟು ಕೇಳ್ತಿದ್ದಾಗ 4 ಜನ ಬರದೇ ಇದ್ದಾಗ ಅವ್ರದ್ದು ಯಾಕಪ್ಪ ನಟ್ಟು ಬೋಲ್ಟ್ ರಿಪೇರಿ ಮಾಡಬೇಕು? ಸೌಹಾರ್ದ ತಾನೆ. ಪೊಲಿಟಿಕಲ್. ನಿಮಗೆ ಬೇಕಾದಾಗ ಅದು ಪೊಲಿಟಿಕಲ್ ಆಗಬಾರ್ದು, ಬೇಡದಿದ್ದಾಗ ಅದು ಪೊಲಿಟಿಕಲ್ ಆಗಬೇಕು. ಇಷ್ಟೇ. ಎಲ್ಲ ಸ್ವಾರ್ಥ, ಅವರವರ ಅನುಕೂಲ. ಆಲಮಟ್ಟಿ ನೆಕ್ಸ್ಟ್ ಬರ್ತಾ ಇದೆ. 524 ಕೇರಿಸೋದಕ್ಕೆ ನಾವು ಒಪ್ಪಿಲ್ವಂತೆ ಮಹಾರಾಷ್ಟ್ರ. ಅದಕ್ಕೆ ಇದೆಲ್ಲ ಫಡ್ನವೀಸ್ ಮಾಡಿರ್ಬೇಕು ಮೋಸ್ಟ್ಲಿ ಕೇಂದ್ರದವ್ರ ಮೇಲೆ ಒತ್ತಡ. ಎಲ್ಲರೂ ಒಂದಾಗಬೇಕು, ನೀವೆಲ್ಲ ಎಲ್ಲರೂ ಇವ್ರು ಹೇಳಿದ ತಕ್ಷಣ ಈಗ ಒಂದಾಗ್ಬಿಡ್ಬೇಕು. ಹೌದಲ್ಲ? ಆದರೆ ಅದೇ ಅದ್ರ ಜಲ, ಕನ್ನಡದ ನೆಲ ಮತ್ತು ಭಾಷೆ ವಿಚಾರದಲ್ಲಿ ಕಮಲ್ ಹಾಸನ್ ಮಾತಾಡಿದಾಗ ಎಲ್ಲ ನೈಬರ್ಸಪ್ಪ, ಸುಮ್ಮನೆ ಇರ್ಬೇಕು ನೀವು. ಏನ್ರಿ ಹಿಸ್ಟ್ರಿ ಗೊತ್ತಿಲ್ಲ, ನಾನು ಕಮೆಂಟ್ ಮಾಡಲ್ವಂತೆ. 6 ದಿನದಿಂದ ಏನ್ರಿ ಮಾಡ್ತಿದ್ರಿ? ಏನು ಮಾಡ್ತೀನಿ? IMF ಗವರ್ನರ್ ಹತ್ರ ಹೋಗಿದ್ರ ಡಿಸ್ಕಷನ್ಗೆ? ಏನಕ್ಕಾರವೆ ಏನು ಮಾಡ್ತಿದ್ರಪ್ಪ 6 ದಿನದಿಂದ? ತಿಳ್ಕೊಳಕ್ಕಾಗದೆ ಏನಿಲ್ಲ. DKದು ಒಂದು ಸ್ಟ್ರಾಟಜಿ. ಏನು ಸರ್? ತನಗೆ ಮಾತಾಡಬೇಕು ಅನ್ನಿಸ್ದಾಗ ಹುಡುಕೊಂಡೋಗಿ ಮಾತಾಡ್ತಾರೆ, ತನಗೆ ಬೇಡ ಅನ್ನಿಸ್ದಾಗ ತಪ್ಪಿಸ್ಕೋತಾರೆ. ತಪ್ಪಿಸ್ಕೊಳಕ್ಕಾಗದೇ ಇದ್ದಾಗ ಅದು ತಿಳ್ಕೊಂಡು ಹೇಳ್ತೀನಿ, ಅದು ಅದೇನಿದೆ ಅಂತ ತಿಳ್ಕೊಂಡು ಹೇಳ್ತೀನಿ. ಯಾವತ್ತು ತಿಳ್ಕೊಂಡು ಹೇಳ್ತೀನಿ ಅಂತ ಒಂದು ಡೇಟ್ ಕೊಡ್ರಪ್ಪ. ಇವತ್ತಿನವರೆಗೂ ಯಾವುದು ನೀವು ತಿಳ್ಕೊಂಡು ಹೇಳೇ ಇಲ್ಲ. ಅದು ಯಾವತ್ತು ತಿಳ್ಕೊಂಡು ಹೇಳ್ತೀರಿ ಹೇಳ್ರಪ್ಪ? ಒಲಿ ಬುಧವಾರನ, ಗುರುವಾರನ, ಶುಕ್ರವಾರನ? ಎಕ್ಸಾಮ್ ಯಾವತ್ತು ನಿಮ್ಮದು? ಬರೀ ಎಸ್ಕೇಪ್ ಆಗದೆ. ಯಾಕೆ ಹಿಂಗೆ ಮಾಡ್ತೀರಿ? ಇದು ಮಾಡ್ತೀರಿ. ಕನ್ನಡ ಅಂದರೆ ಅಷ್ಟೇ, ಅದು ಅಬ್ಬೆಪಾರಿ ಭಾಷೆ. ಒದಿಸ್ಕೊಳಕ್ಕಿರೋ ರಾಜ್ಯ ಅಂದರೆ ಈ ಪ್ರಪಂಚದಲ್ಲೇ ಅದು ಕರ್ನಾಟಕ. ಒದಿಸ್ಕೊಳ್ಳೋಣ. ಯಾಕೆಂದರೆ ಸ್ವಾರ್ಥಿಗಳು ನಮ್ಮನ್ನು ಆಳ್ತಾರೆ ಎಲ್ಲ ಕಡೆಯಿಂದ. ಹೇಳ್ತಾ ಇದ್ದೀನಿ, ಅವರ ಸ್ವಂತಕ್ಕೆ ಬೇಕಾದಂತೆ ವಿಷಯಗಳನ್ನು ಬಳಸ್ಕೋತಾರೆ. ಅಷ್ಟೇ ಇದು ಕತೆ. ಸುಮ್ಮನೆ ಯಾಕೆ ಬಡ್ಕೋತೀರಿ? ಏನು ಪ್ರಯೋಜನ?